ಹರಿ ಓಂ ಶುಭೋದಯ ಸುಪ್ರಭಾತ ಎಲ್ಲರಿಗೂ ಹೇಗಿದ್ದೀರಾ? ಇವತ್ತು ಅಫರ್ಮೇಷನ್ ಚಾಲೆಂಜ್ನ 17ನೇ ದಿನ. ಇವತ್ತಿನ ಅಫರ್ಮೇಷನ್ ಬಂದು ಏನೇ ಆದರೂ ಆಗೋದೆಲ್ಲ ಒಳ್ಳೆಯದಕ್ಕೆ. ಇದು ಭಗವದ್ಗೀತೆಯಲ್ಲೂ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಏನು ಆಗಿದೆಯೋ ಅದು ಒಳ್ಳೆಯದೇ ಆಗಿದೆ, ಏನಾಗ್ತಿದೆ ಅದು ಒಳ್ಳೆಯದೇ ಆಗಿದೆ, ಏನು ಆಗುತ್ತೆ ಒಳ್ಳೆಯದಕ್ಕೆ ಆಗುತ್ತೆ ಅಂತ. ಒಳ್ಳೆಯದು ಅಂದ ತಕ್ಷಣ ಬರೀ ಸಕ್ಸಸ್ ಸಿಗೋದಾಗಲಿ, ಬರೀ ಪಾಸಿಟಿವ್ ಸಕಾರಾತ್ಮಕ ರಿಸಲ್ಟ್ಸ್ ಸಿಗೋದು ಆ ಥರ ಅಂತ ಅಲ್ಲ. ಈಗ ಏನೇ ಆಗಿರ್ಬೋದು, ಏನೇ ಕಷ್ಟ ಇದ್ದರೂ ಅಥವಾ ಏನೋ ಒಂದು ಆಯಿತು, ಅದು ಜಸ್ಟ್ ಮೇ ಬಿ ಒಂದು ಸಣ್ಣ ಈಗ ಏನಾದರೂ ಗಾಯ ಆಯಿತು, ಆಕ್ಸಿಡೆಂಟ್ ಆಯಿತು, ಏನೋ ಒಂದು ಬ್ಲಂಡರ್ ಆಯಿತು, ಆದರೂ ಅದು ಏನೋ ಒಂದು ಕಾರಣ ಇರುತ್ತೆ ಜೀವನದಲ್ಲಿ. ಏನೇ ಆದರೂ ಕೂಡ ಎವ್ರಿಥಿಂಗ್ ಹ್ಯಾಸ್ ಎ ರೀಸನ್. ಏನೇ ನಡೆಯೋದಕ್ಕಾಗಲಿ, ಯಾರನ್ನಾದ್ರೂ ಭೇಟಿ ಆಗ್ತೀವೋ ಅಥವಾ ಏನಾದರೂ ಪರಿಸ್ಥಿತಿ ಘಟನೆ ನಡೀತು ಅಥವಾ ಏನೋ ಒಂದು ಆಯಿತು ನಿಮ್ಮ ಜೊತೆ ಅಥವಾ ನಿಮ್ಮ ಲೈಫಲ್ಲಿ, ನಿಮ್ಮ ಫ್ಯಾಮ್ಲಿಯಲ್ಲಿ, ಅದೆಲ್ಲ ಒಂದು ಕಾರಣಕ್ಕಾಗಿರುತ್ತೆ. ಅದೇನಾದರೂ ಕೂಡ ಅದು ಮೇ ಬಿ ಆವಾಗ ಇಷ್ಟೊಂದು ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ. ಬಟ್ ಥಿಂಕ್ ಪಾಸಿಟಿವ್ಲಿ, ಸಕಾರಾತ್ಮಕವಾಗಿ ಯೋಚನೆ ಮಾಡಿ. ಅದು ಮೇ ಬಿ ಇದಕ್ಕಿಂತ ಇನ್ನೂ ಕೆಡ್ದಾಗ ಇರೋದು ಇಷ್ಟರಲ್ಲೇ ಕಳೆದು ಹೋಯಿತು ನಮಗೆ ಅಂತ. ನೀವು ಕೇಳಿರ್ಬೋದು, ಎಷ್ಟೋ ಜನ ಹೇಳ್ತಾರೆ ಹಾಗೆ. ವಿ ಹ್ಯಾವ್ ಟು ಥಿಂಕ್. ಆವಾಗಲೇ ನಾವು ಆ ಭಾರ, ನೋವು ಏನಿದೆ ಅದರಿಂದ ನಾವು ಆಚೆ ಬರ್ಬೋದು, ಹೀಲ್ ಆಗಬಹುದು. ಸೊ ಏನೇ ಆದರೂ, ಕಷ್ಟ ಇದ್ರೂ, ನೋವು ಇದ್ದರೂ, ಫೇಲ್ಯೂರ್ ಅಂತ ಅನಿಸಿದ್ರು ಕೂಡ ಮೇ ಬಿ ಇಷ್ಟಲ್ಲೇ ಇದೆ, ಹೊಟ್ಟೋಗುತ್ತೆ, ದಿಸ್ ಇಸ್ ನಾಟ್ ಪರ್ಮನೆಂಟ್. ಸೊ ಇನ್ನೂ ಬೆಟರ್ ಇದೆ, ಇದು ಏನೋ ಇನ್ನೂ ಬೆಟರ್ಗೆ, ಇನ್ನೂ ಚೆನ್ನಾಗಿರೋದಕ್ಕೋಸ್ಕರ ನಮಗೆ ಈ ಥರ ಆಗ್ತಾ ಇದೆ ಅಂತ ಅನ್ಕೋಬಹುದು. ಈ ಕಷ್ಟ ಪಡ್ದೇನೆ ನಾವು ನಿಮಗೇನು ಲಾಭ ಸಿಗೋದೇ ಇಲ್ಲ. ಸೊ ಹಾಗಂತ ಅಯ್ಯೋ ಕಷ್ಟ ಅಂತ ಕೂಡಕ್ಕಾಗಲ್ಲ ತಾನೆ. ಅದು ಆಗೋದು ಒಳ್ಳೆಯದಕ್ಕೆ. ಬಿಕಾಸ್ ನೀವು ಮುಂದೆ ಸಕ್ಸಸ್ಫುಲ್ ಆಗಬೇಕು, ವಿಜಯ ಗಳಿಸ್ಬೇಕು ಅನ್ನೋದಕ್ಕೋಸ್ಕರ. ಸೊ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲನೂ ಸರಿ ಹೋಗುತ್ತೆ. ಯಾವಾಗಾದರೂ ಒಂದು ಸಲ ಎವ್ರಿಥಿಂಗ್ ಫೀಲ್ಸ್ ರೈಟ್, ಎಲ್ಲನೂ ಹೀಗೆ ಸೆಟ್ ಆಗಿಬಿಡುತ್ತೆ. ನಿಮಗೆ ಎಲ್ಲ ಹಿಂಗೆ ಅದಾದ್ರ ಪ್ಲೇಸಲ್ಲಿ ಕೂತಿದೆ ಅನ್ನೋ ಭಾವನೆ ಬಂದೇ ಬರುತ್ತೆ. ಸೊ ಆಲ್ ಇಸ್ ವೆಲ್ ಹೇಳ್ಕೊಳ್ಳಿ. ಎವ್ರಿಥಿಂಗ್ ದಟ್ ಹ್ಯಾಪೆಂಡ್ ಫಾರ್ ಗುಡ್. ಅದು ನಿಮ್ಗೆ ಆಮೇಲೆ ರಿಯಲೈಸೇಷನ್ ಆಗುತ್ತೆ. ಆ ಸಮಯ ಕಳೆದ ಮೇಲೆ ವಾಟ್ ಹ್ಯಾಪೆಂಡ್, ಯಾಕಾಯಿತು ಅನ್ನೋ ಕಾರಣನೂ ನೀವು ಕಂಡುಹಿಡಿಬಹುದು ಆ್ಯಂಡ್ ರಿಯಲೈಸೇಷನೂ ಆಗ್ಬೋದು. ಒಳ್ಳೇದಾಯಿತು, ಅಷ್ಟರಲ್ಲೇ ಮುಗ್ದು ಇನ್ನೂ ಬೆಟರ್ ಆಯಿತು ಅಂತಲೂ ಅನುಭವಗಳು ಆಗಿರ್ಬೋದು. ಆಗಿಲ್ಲ ಅಂದರೆ ಮುಂದೆ ಆಗುತ್ತೆ. ನಂಬಿ, ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗ್ತಿರೋದು ಒಳ್ಳೆಯದಕ್ಕೆ, ಆಗಿದ್ದೆಲ್ಲನೂ ಒಳ್ಳೆಯದಕ್ಕೇನೆ. ಹೀಗೆ ಹೇಳ್ತಾ ಶುಭವಾಗಲಿ. ನಗ್ತಾ ಇರಿ, ನಗಿಸ್ತಾ ಇರಿ. ಹ್ಯಾಪಿ ವೆನ್ಸ್ಡೇ.